ಎಲ್ಲ ಕಡೆ ಇಡೀ ಕರ್ನಾಟಕ ರಾಯಚೂರಿಂದ ಹಿಡಿದು ಬೆಂಗಳೂರುವರೆಗೂ ಮುಳುಗಿದ ಬೆಂಗಳೂರುವರೆಗೂ ಫ್ಲಡ್ ಆಗಿದೆ. ಇವತ್ತು ಸಕಲೇಶ್ಪುರಕ್ಕೆ ನಾನು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ. ಸಕಲೇಶ್ಪುರದಲ್ಲೂ ಕೂಡ ಎಲ್ಲ ಪೂರ್ತಿ ರಸ್ತೆಗಳೆಲ್ಲ ಪೂರ್ತಿ ಸ್ಲೈಡಿಂಗ್ ಹಾಕಿ ಗುಡ್ಡ ಕುಸಿತ ಆಗಿ ಎಲ್ಲ ರೋಡ್ಗೆ ಬಂದ್ಬಿಟ್ಟಿದೆ. ಎಲ್ಲ ಕಡೆನೂ ಒಂದು ಪಾಯಿಂಟಲ್ಲ, ಸುಮಾರು ಒಂದು 50 ಕಡೆ ಪಾಯಿಂಟಲ್ಲಿ ಎಲ್ಲ ಕುಸಿದು ಕೆಳಗಡೆ ಬಂದಿದೆ. ಅಂದರೆ ನಾನು ಯಾಕೆ ಇಲ್ಲಿ ಭೇಟಿ ಮಾಡಿದ್ದೀನಿ ಅಂದರೆ ಸರ್ಕಾರಕ್ಕೆ ಬಿಸಿ ಮುಟ್ಟೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ ಇಲ್ಲಿ. ಯಾಕಂದರೆ ಒಬ್ಬ ಮಂತ್ರಿನೂ ಇನ್ನೂ ಹೆಜ್ಜೆ ಇಟ್ಟಿಲ್ಲ. ಇನ್ನೂ ಅವರು 2 ವರ್ಷದ ಸಂಭ್ರಮದಲ್ಲೇ ಕಾಲ ಕಳೀತಾ ಇದ್ದಾರೆ. ನೀತಿ ಆಯೋಗಕ್ಕೂ ಹೋಗಲಿಲ್ಲ, ಅವರು ದುಡ್ಡು ಕೇಳೋಕ್ಕೆ ಹೋಗಿಲ್ಲ. ಇಲ್ಲೂ ಯಾರೂ ಹೆಜ್ಜೆ ಇಟ್ಟಿಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ಕಿವಿ ಹಿಂಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ. ಇನ್ನು ಮುಂದೆ ಆದ್ರೂ ಕೂಡ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು, ಪರಿಹಾರ ಕೊಡಬೇಕು. ಯಾರ್ಯಾರು ಸೆಕ್ರೆಟರೀಸ್ ಇದ್ದಾರೆ ಗೌರ್ಮೆಂಟಿಂದ ಎಲ್ಲ ಜಿಲ್ಲೆಗೂ ಜಿಲ್ಲಾ ಮಂತ್ರಿ ಜೊತೆ ಒಬ್ಬೊಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿನ ನ್ಯೂಡಲ್ ಆಫೀಸರ್ ಆಗಿ ಹಾಕಿರ್ತೀರಿ. ಒಬ್ಬ ನ್ಯೂಡಲ್ ಆಫೀಸರೂ ಕೂಡ IAS ಅಧಿಕಾರಿಗಳು ಇಲ್ಲಿ ಬಂದಿಲ್ಲ. ಇವತ್ತು ನಮ್ಮ SP ಅವರು, DC ಅವರು, ತಹಸೀಲ್ದಾರು ಎಲ್ಲ ಇಲ್ಲಿ ಬಂದಿದ್ದಾರೆ. ಬಟ್ ಇನ್ಚಾರ್ಜ್ ಸೆಕ್ರೆಟರಿ ಇರ್ತಾರೆ, ಅವ್ರು ಬರಬೇಕಾಯಿತು. ಮತ್ತು ಪರಿಹಾರದ ಪ್ಯಾಕೇಜನ್ನು ಕೂಡ ಇನ್ನೂ ಸರ್ಕಾರ ಡಿಕ್ಲೇರ್ ಮಾಡಿಲ್ಲ. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಪರಿಹಾರ ಕೂಡಲೇ ಸರ್ಕಾರ ಡಿಕ್ಲೇರ್ ಮಾಡಬೇಕು. ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ ಕೊಡುವಂಥದ್ದು ಹಿಂದೆ ನಾವು ಮಾಡಿದ್ರಿ, ಆ ಥರದ್ದೇ ಕೊಡಬೇಕು. ಮತ್ತು ಇಲ್ಲಿ ಆ ಥರದ್ದು ಅವ್ರಿಗೆ ಇವಾಗ ಯಾರು ಮನೆ ಕಳ್ಕೊಂಡಿದ್ದಾರೆ, ಕೆಲವು ಕಡೆ ಎಲ್ಲ ಮನೆ ಬಿದ್ದೋಗಿದೆ, ಅವ್ರಿಗೆ ಈ ಕೇಂದ್ರಗಳನ್ನು ಮಾಡಬೇಕಾಯಿತು. ಹಿಂದೆ ಅವ್ರ ಗಂಜಿ ಕೇಂದ್ರ ಅಂತ ಇತ್ತು, ನಾನು ಬದಲಾವಣೆ ಮಾಡಿದೆ ಅದನ್ನು. ಆ ಕೇಂದ್ರಗಳನ್ನು ಮಾಡಿ ಅವ್ರನ್ನ ಅಲ್ಲೇ ಇಡಬೇಕು. ಈಗ ರೋಡಲ್ಲಿ ಮೇಲೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಹೋಗಕ್ಕೆ ಎಲ್ಲೂ ಇಲ್ಲ, ಅಲ್ಲಿ ಬಿಟ್ಟು ಹೋಗ್ತಾ ಇಲ್ಲ ಅವರು. ಅಲ್ಲಿನ ಪಂಚಾಯತಿ ಮೆಂಬರ್ ಬಂದು ಕೇಳ್ದ, ನಾವೆಲ್ಲೋಗೋದು ಅಂತ ಕೇಳ್ದ. ಅಂದರೆ ಈ ಥರದ್ದೆಲ್ಲ ಮಾಡೋ ಅಂಥದ್ದಕ್ಕೆ ಸರ್ಕಾರಕ್ಕೆ ಇನ್ನೂ ಗಮನಕ್ಕೆ ಬಂದಿಲ್ಲ. ಗಾಢ ನಿದ್ರೆಯಲ್ಲಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಬಂದು ಏರಿಯಾದಲ್ಲಿ ಏನೇನಾಗಿದೆ, ಜಿಲ್ಲಾ ಮಂತ್ರಿ ಇರ್ಬೋದು, ಜಿಲ್ಲಾ ಇನ್ಚಾರ್ಜ್ ಸೆಕ್ರೆಟರಿ ಇರ್ಬೋದು, ಇವರೆಲ್ಲ ಬರಬೇಕಾಗಿತ್ತು ಇಷ್ಟೊತ್ತಿಗೆ. ವಿರೋಧ ಪಕ್ಷ ಬರೋದಕ್ಕೆ ಮುಂಚೆ ಅವ್ರು ಬರಬೇಕಾಗಿತ್ತು.